ವೆಲ್ಕಮ್ ಟು ಅರುಣೋದಯ ಚಾನೆಲ್. ಹೃದಯರಾಗ ಸಾಯಿಸುತೆಯವರ ಕಾದಂಬರಿಗೆ ಸ್ವಾಗತ ಸುಸ್ವಾಗತ. ಪ್ರಭಾ ಹುಡುಗಾಟವಾಡುತ್ತಾ ಮಾವಿನ ಮರಕ್ಕೆ ಕಲ್ಲುಗಳನ್ನು ಎಸೆಯುತ್ತಿದ್ದ ಗೆಳತಿಯರ ಜೊತೆ ಸೇರದೆ ಒಂಟಿಯಾಗಿ ಪುಸ್ತಕ ಹಿಡಿದು ಕುಳಿತಿದ್ದಳು. ರೊಯ್ಯನೆ ಬಂದು ಕಲ್ಲು ಪ್ರಭಾಳ ಹಣೆಗೆ ಬಡಿದ ಒಡನೆ ರಕ್ತ ಚಿಲ್ಲೆಂದು ಹೊರಗೆ ಚಿಮ್ಮಿತು. ಇಷ್ಟೊತ್ತು ಹುಡುಗಾಟವಾಡುತ್ತಾ ಮಾವಿನಕಾಯಿಯನ್ನು ಬೀಳಿಸುವುದರಲ್ಲಿ ಮಗ್ನರಾಗಿದ್ದ ಹುಡುಗಿಯರು ಹಿಂಡೆಲ್ಲ ಪ್ರಭಾಳ ಬಳಿಗೆ ಓಡಿ ಬಂತು. ಅಯ್ಯೋ, ಎಂಥ ಕೆಲಸ ಆಗಿ ಹೋಯಿತು. ಷರತ್ ಕಟ್ಟಿಕೊಂಡು ಕಾಯಿ ಬೀಳಿಸೋಕೆ ಹೋದವರಿಗೆ ಕಲ್ಲು ಈ ಕಡೆ ಬರುತ್ತೆ ಅನ್ನೋ ಜ್ಞಾನವೇ ಇರಲಿಲ್ಲ ಎಂದು ಕುಮಾರಿ ಅಳುಬಿದಾಗ ಮಂಜುಳಾ ರೇಗಿಬಿಟ್ಟಳು. ಈಗ ಅದೆಲ್ಲ ಮೊದಲು ಆಸ್ಪತ್ರೆಗೆ ಕ್ಲಿನಿಕ್ಗೂ ಕರ್ಕೊಂಡು ಹೋಗೋಣ ಬನ್ನಿ, ಔಷಧಿ ಹಾಕಿಸಿ ಆಮೇಲೆ ಮಿಕ್ಕ ವಿಷಯ ಮಾತಾಡೋಣ ಎಂದ. ಮಂಜುಳಾ ಅವಳ ಹಣೆಯನ್ನು ಒಸುರುತ್ತಿದ್ದ ರಕ್ತವನ್ನು ತನ್ನ ಕರ್ಚೀಫಿನಿಂದ ಒರೆಸಿ ಕುಮಾರಿಯ ಕರ್ಚೀಫನ್ನು ಅವಳ ಹಣೆಗೆ ಬಿಗಿದಳು. ಇದೇನು ಮಾಡುತ್ತೆ ಬಿಟ್ರೆ, ಆಸ್ಪತ್ರೆಗೋ ಬೇಡ, ಕ್ಲಿನಿಕ್ಕೂ ಬೇಡ, ಮನೆಗೆ ಹೋಗಿ ಔಷಧಿ ಹಾಕಿಸ್ತೀನಿ ಎಂದು ಎದ್ದ ಪ್ರಭಾಳನ್ನು ಬಲವಂತದಿಂದ ಕರೆದೊಯ್ದರು ಪ್ರಶಾಂತ್ ಕ್ಲಿನಿಕ್ಗೆ. ಇನ್ನು ಡಾಕ್ಟರೇ ಬಂದಿರೋದ್ರಿಂದ ಕಾರಣ ರೋಗಿಗಳು ಸಾಲು ಕಟ್ಟಿ ನಿಂತಿದ್ದರು. ಲೇ ಮಂಜು, ಇನ್ನು ಡಾಕ್ಟರ್ ಎಷ್ಟು ಹೊತ್ತಾಗುತ್ತೋ ಬರೋದು? ಇಲ್ಲೇ ಹತ್ತಿರ ಇನ್ನೊಂದು ಕ್ಲಿನಿಕ್ ಇದೆ ಎಂದು ಕುಮಾರಿ ಹೊರಟು ಬಿಡುವುದು ಸೂಕ್ತವೆಂದು ತಿಳಿಸಿದಳು. ಅಷ್ಟರಲ್ಲಿ ಒಂದು ಕಾರು ಬಂದು ನಿಂತಿತ್ತು ಕ್ಲಿನಿಕ್ ಮುಂದೆ. ಆದ್ದರಿಂದ ಯುವಕ ಡಾಕ್ಟರ್ ಚಂದ್ರಮೋಹನ್ ಇಳಿದನು. ಪ್ರಭಾಳ ಸುತ್ತ ಹುಡುಗಿಯರು ಹಿಂಡೆ ಇದ್ದುದರಿಂದ ನೇರವಾಗಿ ಅಲ್ಲಿಗೆ ಬಂದರು. ಇವಳ ತಲೆಗೆ ಕಲ್ಲು ಒಡೆದು ಗಾಯವಾಗಿ ಬಿಟ್ಟಿದೆ ಎಂದು ಮಂಜುಳಾ ಪ್ರಭಾಳ ಹಣೆಯ ಕಡೆ ಕೈ ತೋರಿಸಿದಳು. ಬನ್ನಿ ಒಳಗೆ ಎಂದು ಡಾಕ್ಟರ್ ಚಿಕಿತ್ಸಾ ಕೋಣೆಯೊಳಗೆ ಕರೆದುಕೊಂಡು ಹೋಗಿ ಅವಳನ್ನು ಸ್ಟೂಲಿನ ಮೇಲೆ ಕೂಡಿಸಿ ಹಣೆಯ ಗಾಯವನ್ನು ತೊಳೆಯಲು ಮುಂದಾದರು. ಪ್ರಭಾಳ ಕಣ್ಣಲ್ಲಿ ನೀರು ಕಂಡು ಚಂದ್ರಮೋಹನ್ ನಗುತ್ತಾ, ಅಂಥ ಬಲವಾದ ಪೆಟ್ಟೇನೂ ಇಲ್ಲ ಎನ್ನುತ್ತಾ ಕೂದಲನ್ನು ಸರಿಸಿ ಹಣೆಯ ಗಾಯವನ್ನು ತೊಳೆದು ಔಷಧಿ ಹಾಕಿ ಬ್ಯಾಂಡೇಜ್ ಕಟ್ಟಿ ಇಂಜೆಕ್ಷನ್ ಚುಚ್ಚಿದ. ಹೊರಗೆ ಬಂದ ಪ್ರಭಾ ಗೆಳತಿಯರನ್ನು ಬಳಿ ಓದಳು. ಮಂಜುಳಾನೇ ಡಾಕ್ಟರ್ ಬಳಿ ಹೋಗಿ, ಸಾರ್, ಏನೂ ಭಯ ಇಲ್ಲ ತಾನೆ ಎಂದಳು. ಬೇರೆ ರೋಗಿಗಳು ಗಮನಿಸುತ್ತಿದ್ದ ಚಂದ್ರಮೋಹನ್ ಅವಳ ಕಡೆ ತಿರುಗಿ, ಏನೂ ಪರವಾಗಿಲ್ಲ, ಬೀಸಿದ ಕಲ್ಲು ಅವರ ಹಣೆಗೆ ಬರೆದಿರಬಹುದು, ಅವರು ಪುನಃ ಡ್ರೆಸ್ಸಿಂಗ್ ಮಾಡಿಸಿಕೊಳ್ಳೋಕೆ ನಾಳೆ ಬರಬೇಕು, ಇಲ್ಲ ತುಂಬ ನೋವಿದ್ದರೆ ಜ್ವರ ಬಂದರೆ ನಾಳೆನೇ ಬಂದು ನೋಡಲಿ ಎಂದವನೇ ಬೇರೆ ರೋಗಿಗಳ ಕಡೆ ಗಮನ ಕೊಟ್ಟ. ನಾಳೆನೇ ಫೀಸ್ ಕೊಟ್ಟರೆ ಆಯಿತು ಅಂತ ಎಲ್ಲರೂ ವಾಪಸ್ ಹೋದರು. ಕ್ಲಿನಿಕ್ನಿಂದ ಹೊರಬಂದ ಮೇಲೆ ಗೆಳತಿಯರೆಲ್ಲ ಚದುರಿದರು. ಮಂಜುಳಾ ಮಾತ್ರ ಪ್ರಭಾ ಜೊತೆ ಉಳಿದಳು. ನಿನ್ನ ಮನೆ ತಲುಪಿಸಿ ನಾನು ಹೋಗ್ತೇನೆ ಎಂದಾಗ ಮಂಜುಳಾ, ಪ್ರಭಾ, ಏನೂ ಬೇಡ ಬಿಡೆ, ನಾನೇ ಹೋಗ್ತೀನಿ ಎಂದಳು. ಅವಳ ಮಾತಿಗೆ ಒಪ್ಪದ ಮಂಜುಳಾ ಅವಳನ್ನು ಮನೆಗೆ ತಲುಪಿಸಿ ಹೋದಳು. ಪ್ರಭಾ ಬಂದವಳೆ ಮಲಗಿಬಿಟ್ಟಳು. ಹಣೆಯ ಗಾಯದ ನೋವು ಸ್ವಲ್ಪ ಸ್ವಲ್ಪ ಹೆಚ್ಚಾದಂತೆ ಅವಳಿಗೆ ದಾಸವಾಯಿತು. ಪ್ರಭಾಳ ಏಕೈಕ ಬಂಧು ಅವಳ ಸೋದರ ಮಾವ ಲಕ್ಷ್ಮೀಪತಿ ಮಾತ್ರ. ಲಕ್ಷ್ಮೀಪತಿ ತಂಗಿಯ ಮಗಳನ್ನು ಯಾವ ಕೊರತೆ ಇಲ್ಲದೆ ಸಾಕುತ್ತಿದ್ದ. ಅವಳನ್ನು ಅವರು ಎಷ್ಟು ಪ್ರೀತಿಸುತ್ತಿದ್ದರೆಂದರೆ ಹೆತ್ತ ತಂದೆ ತಾಯಿಗಳು ತಮ್ಮ ಮಗಳನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸುತ್ತಿರಲಿಲ್ಲ. ಅಡಿಯಲ್ಲಿದ್ದ ಆಸೆಯ ಜೊತೆಗೆ ಮೇಷ್ಟ್ರು ಕೆಲಸವೂ ಇದ್ದುದರಿಂದ ಶ್ರೀಮಂತರಾಗಿ ಬಾಳ್ವೆ ನಡೆಸುತ್ತಿದ್ದರು. ಮಧ್ಯಮ ವರ್ಗದವರಂತೆ ಊಟಕ್ಕೂ ಬಟ್ಟೆಗೂ ಯಾವುದೇ ಕೊರತೆ ಇರಲಿಲ್ಲ. ಪ್ರಭಾಗೆ ತಾಯಿ ತಂದೆಯನ್ನು ನೋಡಿದ್ದೇ ಜ್ಞಾಪಕ ಇರಲಿಲ್ಲ. ಅವಳಿಗೆ ಬುದ್ಧಿ ಬಂದಾಗಿಂದ ಸೋದರ ಮಾವನ ಬಳಿಯಲ್ಲಿಯೇ ಇದ್ದಳು. ಅವಳಿಗೆ ಯಾವ ಕೊರತೆಯೂ ಇಲ್ಲದಂತೆ ಹೆತ್ತ ತಾಯಿ ತಂದೆಯಂತೆ ಅವಳನ್ನು ನೋಡಿಕೊಳ್ಳುತ್ತಿದ್ದ. ಹಿಂದೆ ಅವಳು ಪುಟ್ಟ ಹುಡುಗಿಯಾಗಿದ್ದಾಗ ಎಲ್ಲ ತಾಯಿ ತಂದೆಯವರು ಮಕ್ಕಳ ಜೊತೆ ಅವರ ಶಾಲೆಯ ಕಾರ್ಯಕ್ರಮಗಳಿಗೆ ಭಾಗವಹಿಸುತ್ತಿರುವುದನ್ನು ಕಂಡು ತನಗೂ ಅಪ್ಪ ಅಮ್ಮ ಇರಬೇಕೆಂದು ಹಠ ಹಿಡಿಯುತ್ತಿದ್ದಳು. ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀಪತಿಗಳು ನಿಮ್ಮನ್ನು ನಿಮ್ಮಪ್ಪ ದೇವರ ಬಳಿ ಹೋಗಿದ್ದಾರೆ ಎಂದು ತಮ್ಮ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಸಮಾಧಾನ ಮಾಡುತ್ತಿದ್ದರು. ಪ್ರಭಾ ಬೆಳೆದಂತೆಲ್ಲ ಅರ್ಥ ಮಾಡಿಕೊಂಡಳು ತಾನು ತಂದೆ ತಾಯಿ ಇಲ್ಲದ ಅನಾಥ ಹುಡುಗಿ ಎಂದು. ಲಕ್ಷ್ಮೀಪತಿಗಳು ಮುಚ್ಚಿದ ಬಾಗಿಲನ್ನು ತಳ್ಳಿಕೊಂಡು ಒಳಗೆ ಬಂದರು. ಮನೆಯಲ್ಲಿ ನಿಶಬ್ದವಾಗಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಪ್ರಭಾ ಕಾಲೇಜಿಂದ ಬೇಗ ಬಂದ ದಿನ ಅವರಿಗಾಗಿ ಏನಾದರೂ ಒಂದು ತಿಂಡಿ ಮಾಡುವುದರಲ್ಲಿ ಮಗ್ನಳಾಗುತ್ತಿದ್ದಳು. ಪ್ರಭಾ ಎನ್ನುತ್ತಾ ಮನೆಯಲ್ಲಿದ್ದ ಎಲ್ಲಾ ಕೋಣೆಯನ್ನು ಹುಡುಕಿದರು. ಮಲಗಿದ್ದವಳನ್ನು ಕಂಡು ಹೌಹಾರಿದರು. ಕೊಡೆಯನ್ನು ಪಕ್ಕಕ್ಕೆ ಇಟ್ಟು ಅವಳ ಬಳಿಗೆ ಹೋದರು. ಬ್ಯಾಂಡೇಜನ್ನು ನೇರವಾಗಿ ನೋಡುತ್ತಾ, ಇದೇನಿದು ಎಂದು ವೇದನೆಯಿಂದ. ಮಾಮ, ಬಾಗಿಲು ತೆಗೆದೇ ಇತ್ತು ಎಂದಳು ಪ್ರಭಾ ಮೇಲಕ್ಕೆ ಹೇಳುತ್ತಾ. ಇದೇನೇ ಮೊದಲು ಹೇಳು, ಏನೋ ವಿದ್ಯೆ ಕಲಿಯಲು ಅಂತ ಕಾಲೇಜ್ಗೆ ಸೇರಿಸಿದರೆ ತಲೆಗೆ ಪೆಟ್ಟು ಮಾಡ್ಕೊಂಡು ಬಂದಿದೆಯಲ್ಲ ಎಂದು ರೇಗಿದರು. ನಾಳೆಯಿಂದ ಕಾಲೇಜ್ಗೆ ಹೋಗೋದು ಬೇಡ ಅಂದರು. ಮಾವನ ಸ್ವಭಾವ ಅರಿತ ಪ್ರಭಾ ನಕ್ಕು ಬಿಟ್ಟಳು. ಅವಳೆಂದು ದಿನ ಕಾಲೇಜ್ಗೆ ತಡವಾಗಿ ಬಂದರೂ ಅವರು ಸಹಿಸುತ್ತಿರಲಿಲ್ಲ. ಹಾಗೆಲ್ಲ ಕಾಲೇಜಿಗೆ ಹೋಗಲೇ ಬೇಡವೆಂದು ಅವರು ಕೂಗಾಡುತ್ತಿದ್ದರು. ಮಾರನೇ ದಿನ ತಾವೇ ಅವಳನ್ನು ಕರೆದು ಹತ್ತಿರ ಕೂರಿಸಿಕೊಂಡು 1 ಗಂಟೆ ಉಪದೇಶ ಕೊಟ್ಟು ಕಾಲೇಜಿಗೆ ಕಳುಹಿಸಿದರು. ಇದು ಅವಳಿಗೆ ಸಾಮಾನ್ಯ ವಾಡಿಕೆಯೇ ಆಗಿತ್ತು.
ಮೊದಲು ಹೇಳು, ಹೇಗಾಯಿತು ಪೆಟ್ಟು ಎಂದು ಪುನಃ ರೇಗಿದಾಗ ಪ್ರಭಾವತಿ ಬಾಯಿ ಬಿಟ್ಟಳು ನಡೆದ ವಿಷಯವನ್ನು. ಅದೇನು ಹುಡುಗಿರೋ, ಇಲ್ಲ ಕೋತಿಗಳು ಕಲ್ಲು ಎಸೆದಂತೆ, ಅದು ಬಿತ್ತಂತೆ, ಅದೆಲ್ಲ ಹಾಳಾಗಲಿ. ಡಾಕ್ಟರ್ ಏನು ಹೇಳಿದರು? ಇದೇನು ದೊಡ್ಡ ಗಾಯವಲ್ಲ, ಒಂದೆರಡು ದಿನಗಳಲ್ಲಿ ವಾಸಿಯಾಗುತ್ತೆ ಅಂತ ಹೇಳಿದರು ಎಂದು ಪ್ರಭಾ ರಾಗವಾಗಿ ಹೇಳಿ ಮುಗಿಸಿದರೂ ಅವರಿಗೆ ಸಮಾಧಾನವಾಗಲಿಲ್ಲ. ಅವಳನ್ನು ಮಲಗಿಸಿ ಎದ್ದು ಹೋಗಿ ಕಾಫಿ ಮಾಡಿಕೊಂಡು ಬಂದು ಕೊಟ್ಟು ಪರವಶರಾಗಿ ತಲೆಯ ಮೇಲೆ ಕೈ ಹೊತ್ತು ಕೂತರು. ಗಂಡಸಾದ ಅವರು ಪ್ರಭಾಳನ್ನು ಸಾಕುವುದಕ್ಕೆ ಬಹಳ ಕಷ್ಟಪಟ್ಟಿದ್ದರು. ಅವಳ ತಂದೆ ತಾಯಿ ಸತ್ತಾಗ ಅವಳು 1.5 ವರ್ಷದ ಮಗು. ಇವಳನ್ನು ಹೆತ್ತಾಗಿನಿಂದ ರಕ್ತಹೀನತೆಯಿಂದ ನಡುಳುತ್ತಿದ್ದ ಅವಳು ಪುಟ್ಟ ಮಗುವನ್ನು ಅಣ್ಣನಿಗೆ ಒಪ್ಪಿಸಿ ಮೃತಳಾಗಿದ್ದಳು. ಲಕ್ಷ್ಮೀಪತಿ ಸಂಧ್ಯಾ ಮಾತಾಪಿತೃಗಳನ್ನು ಚಿಕ್ಕನಿಂದಲೇ ಕಳೆದುಕೊಂಡು ಅನಾಥಳಾಗಿದ್ದರು. ದೂರದ ಅಜ್ಜಿಯೊಬ್ಬರು ಅವರನ್ನು ಸಾಕಿದರು. ಲಕ್ಷ್ಮೀಪತಿ ವಯಸ್ಸಿಗೆ ಬರುವ ವೇಳೆಗೆ ಅಜ್ಜಿ ಕಣ್ಣು ಮುಚ್ಚಿದರು. ಅಂದಿನಿಂದ ಲಕ್ಷ್ಮೀಪತಿ ತಾನೇ ಮನೆಗೆ ದೊಡ್ಡವನಾಗಿ ತಂಗಿಯನ್ನು ಸಾಕತೊಡಗಿದ. SLC ಆದ ಮೇಲೆ ಸಂಧ್ಯಾಳನ್ನು ಶಾಲೆ ಬಿಡಿಸಿ ಮನೆಯಲ್ಲಿಟ್ಟುಕೊಂಡಿದ್ದರು. ಅಷ್ಟರಲ್ಲಿ ಅವರಿಗೆ ಒಂದು ಮೇಷ್ಟ್ರದ ಕೆಲಸ ಸಿಕ್ಕಿತ್ತು. ಸ್ವಂತ ಮನೆ ಜೊತೆಗೆ ಜಮೀನು ಇದ್ದುದರಿಂದ ಇವರ ಜೀವನ ಸುಗಮವಾಗಿ ನಡೆಯತೊಡಗಿತು. ಅಲ್ಲಿಂದ ಚನ್ನಪಟ್ಟಣಕ್ಕೆ ವರ್ಗವಾದಾಗ ಸ್ವಲ್ಪ ತೊಂದರೆಯಾಯಿತು. ಇದ್ದ ಮನೆಯನ್ನು 20 ರೂಪಾಯಿಗಳಿಗೆ ಬಾಡಿಗೆ ಕೊಟ್ಟು ಜಮೀನನ್ನು ಬೇರೆಯವರ ಒಕ್ಕಲುತ್ತಿಗೆ ವಹಿಸಿಕೊಟ್ಟು ಚನ್ನಪಟ್ಟಣಕ್ಕೆ ಬಂದು ಸೇರಿದರು. ತಂಗಿಯನ್ನು ಕರೆದುಕೊಂಡು ಅಲ್ಲಿಗೆ ಹೋದ ಮೇಲೆ ಸಂಧ್ಯಾ ಸಮಾಜಕ್ಕೆ ಹೊಲಿಗೆ ಕಲಿಯಲು ಹೋಗುತ್ತೇನೆಂದು ಹಠ ಹಿಡಿದಾಗ ಎಳ್ಳದ ಮನಸ್ಸಿನಿಂದಲೇ ಕಳುಹಿಸಿಕೊಟ್ಟರು. ಇರೋ ಒಂದು ಹೆಣ್ಣು ಹುಡುಗಿಯ ಜವಾಬ್ದಾರಿಯನ್ನು ಸಣ್ಣ ವಯಸ್ಸಿಗೆ ತಾವೇ ಹೊತ್ತುಕೊಂಡರು. ಮುಗ್ಧ ಸಂಧ್ಯಾ ಸಮಾಜಕ್ಕೆ ಹೋಗುತ್ತಾ ಬರುತ್ತಾ ಹೇಗೋ ಜಗನ್ನಾಥನ ಸ್ನೇಹ ಸಂಪಾದಿಸಿಕೊಂಡಳು. ಅದು ದಿನಕ್ಕೆ ವೃದ್ಧಿಯಾಗಿ ಅವರಿಬ್ಬರ ದೇಹ ಸಂಬಂಧವರೆಗೂ ಬಂತು. ಮರುಳು ಮಾತಿಗೆ ಮೋಡಿ ಬಿದ್ದ ಹೆಣ್ಣು ಅವನಿಗೆ ತನ್ನದಲ್ಲವೆನ್ನುವನ್ನು ತೆತ್ತಳು. ಅದರ ಫಲವಾಗಿ ಪ್ರಬಾಳ ಗರ್ಭದಲ್ಲಿ ಹೊತ್ತಳು. ಅದನ್ನು ತಿಳಿದ ಜಗನ್ನಾಥ ಅಣ್ಣತ್ತಿಗೆಯರನ್ನು ಬೇಗ ಒಪ್ಪಿಸಿ ಬಂದು ಮದುವೆಯಾಗಿ ಕರೆದೊಯ್ಯುವುದಾಗಿ ಆಶ್ವಾಸನೆ ಇತ್ತು. ಹೋದವನು ಮರಳಿ ಬರಲೇ ಇಲ್ಲ. ವಿಷಯ ತಿಳಿದ ಲಕ್ಷ್ಮೀಪತಿ ಪಾತಾಳಕ್ಕೆ ಇಳಿದರು. ವಯಸ್ಸು ಬಂದ ಹುಡುಗಿಗೆ ತಾವೇ ಮದುವೆ ಮಾಡದೆ ತಪ್ಪು ಮಾಡಿದರೆಂದು ಅವಳ ತಪ್ಪನ್ನೆಲ್ಲ ತಮ್ಮ ಮೇಲೆ ಹಾಕಿಕೊಂಡರು. ಅವರಿಗೆ ನಿಜ ಸಂಗತಿ ತಿಳಿಯುವ ವೇಳೆಗೆ ಸಂಧ್ಯಾಳಿಗೆ 4 ತಿಂಗಳಾಗಿತ್ತು. ಅವಳನ್ನು ಆಸ್ಪತ್ರೆ, ಪ್ರತ್ಯೇಕ ನರ್ಸಿಂಗ್ ಹೋಮ್ ಕರೆದೊಯ್ದು ಬೇರೆಯವರ ಸಹಾಯದಿಂದ ಗರ್ಭ ತೆಗೆಸಲು ಪ್ರಯತ್ನಪಟ್ಟರು. ಆದರೆ ಸಾಧ್ಯವಾಗಲಿಲ್ಲ. ಈಗ ಗರ್ಭ ತೆಗೆಯಲು ಆಗುವುದಿಲ್ಲ, ಇಲ್ಲವಾದರೆ ಅವರ ಜೀವನಕ್ಕೆ ಅಪಾಯವಾಗುತ್ತದೆ ಎಂದು ಡಾಕ್ಟರ್ ಹೇಳಿದರು. ಆಗ ಅವರು ಪಟ್ಟ ವೇದನೆ ದೇವರಿಗೊಬ್ಬರಿಗೇ ಗೊತ್ತು. ಆ ಸಮಯದಲ್ಲಿ ಅವರ ನೆರವಿಗೆ ಬಂದವರೇ ನೆರೆಹೊರೆಯ ಶಂಭುಲಿಂಗಪ್ಪ ದಂಪತಿಗಳು. ಅವರುಗಳಿಗೆ ಸಂಧ್ಯಾ ಸತ್ತ ಮೇಲೂ ಪ್ರಬಾಳ ಪಾಲನೆಯನ್ನು ಪ್ರಮುಖ ಪಾತ್ರ ವಹಿಸಿದರು. ಆಮೇಲೆ ಎಷ್ಟೋ ಜನ ಅವರ ಸಹೋದ್ಯೋಗಿಗಳು ಮದುವೆಯಾಗುವಂತೆ ಬಲಾತ್ಕಾರ ಪಡಿಸಿದರು. ಆದರೆ ಅವರು ಒಪ್ಪಲೇ ಇಲ್ಲ. ತಮ್ಮ ತಂಗಿಗಾದ ಅನ್ಯಾಯದಿಂದ ತಾವು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಲು ನಿರ್ಧರಿಸಿದರು. ಪ್ರಬಾಳನ್ನು ದೊಡ್ಡವಳನ್ನಾಗಿ ಮಾಡುವುದೇ ಅವರ ಗುರಿಯಾಗಿತ್ತು. ಸಂಧ್ಯಾಳ ತಪ್ಪಿಗಾಗಿ ಮಗಳನ್ನು ಶಿಕ್ಷಿಸಲಿಲ್ಲ. ಕಣ್ಣುರೆಪ್ಪೆಯಂತೆ ಜೋಪಾನವಾಗಿ ನೋಡಿಕೊಂಡರು. ಮಾವ ಎಂದಾಗ ಲಕ್ಷ್ಮೀಪತಿಗಳು ತಲೆ ಎತ್ತಿ ಪ್ರಬಾಳ ಕಡೆ ನೋಡಿದರು. ಆ ಮುಖ ದೈನ್ಯವೇ ಮೂರ್ತಿಯಂತಿತ್ತು. ಹೋಗಮ್ಮ, ನೀನು ಏನೇನೋ ನೋವು ಮಾಡಿಕೊಂಡು ಬಂದು ನನ್ನ ಮನಸ್ಸು ನೋಯಿಸುತ್ತಿದ್ದೀಯಾ ಎಂದು ಹತ್ತಿರಕ್ಕೆ ಹೋಗಿ ಅವಳ ಕೆನ್ನೆಯ ಮೇಲೆ ಕೈ ಆಡಿಸಿದರು. ತಮ್ಮ ತಂಗಿಯ ಹೋಲಿಕೆ ಸ್ವಲ್ಪವಾದರೂ ಇಲ್ಲವಲ್ಲ ಅವಳ ಮಗಳು ಮೇಲೆ ಎಂದು ಎಷ್ಟೋ ಸಲ ಬೇಸರ ಪಟ್ಟುಕೊಂಡಿದ್ದರು. ಆದರೆ ಪ್ರಬಾಳ ಶುಭ್ರ ಮೈಕಾಂತಿ, ನೀಳವಾದ ನಾಸಿಕ, ಮುಖಕ್ಕೆ ಸ್ವಲ್ಪ ದೊಡ್ಡದಾದಂಥ ಕಣ್ಣುಗಳು, ಪುಟ್ಟ ಬಾಯಿ ಇವೆಲ್ಲವೂ ಅವಳ ರೂಪವತಿಯೆಂದು ತೋರುತ್ತಿತ್ತು. ಇದು ಏನೋ ಆಕಸ್ಮಿಕವಾಗಿ ಆಗಿದ್ದು, ನಾನು ಏನಾದರೂ ಮಾಡಿಕೊಂಡಿದ್ದೀನಾ ಎಂದಾಗ ದೀನಸ್ವರದಲ್ಲಿ ಲಕ್ಷ್ಮೀಪತಿಗಳು ತಣ್ಣಗಾದರು. ಲಕ್ಷ್ಮೀಪತಿಗಳು ಅವಳನ್ನು ಮೇಲಕ್ಕೆ ಏಳಲು ಬಿಡದೆ ಉಪಚಾರ ಮಾಡಿದರು. ಅವರ ಭಯಕ್ಕೆ ಸರಿಯಾಗಿ ಪ್ರಬಾಳಿಗೆ ಜ್ವರ ಬಂತು. ಅವರಿಗೆ ದಿಕ್ಕೇ ತೋರದಂತೆ ಆಯಿತು. ಅವಳು ಮಗುವಾದಾಗಿನಿಂದ ಆರೋಗ್ಯವಂತಳು. ತಾಯಿ ತಂದೆ ಇಲ್ಲದಿದ್ದರೂ ಅನಾಥ ಮಗು ಅನ್ನೋ ಕರುಣೆಯಿಂದಲೇ ಏನೋ ದೇವರು ಅವಳಿಗೆ ತುಂಬ ಆರೋಗ್ಯವನ್ನು ಕೊಟ್ಟಿದ್ದ. ಆದ್ದರಿಂದ ಅವಳು ಪಾಲನೆಯ ಕೆಲಸ ಸ್ವಲ್ಪ ಹಗುರವಾಯಿತು. ಲಕ್ಷ್ಮೀಪತಿಗಳಿಗೆ ಬೆಳಗಿನವರೆಗೂ ಕಣ್ಣು ಮುಚ್ಚದೆ ಕಾದು ಕುಳಿತಿದ್ದರು. ಅವಳ ಬಳಿ ತಂಗಿ ಸತ್ತ ಮೇಲೆ ಅವರಿಗೆ ಎಂದೂ ಇಂಥ ಪರಿಸ್ಥಿತಿ ಬಂದಿರಲಿಲ್ಲ. ಇದೇನೇ ಅಂತಹ ದೊಡ್ಡ ವಿಷಯವಾಗದಿದ್ದರೂ ಅವರು ಅದನ್ನೇ ದೊಡ್ಡದಾಗಿ ಮಾಡಿಕೊಂಡಿದ್ದರು. ಪ್ರಾತಃ ಕಾಲದ ಕೆಲಸಗಳನ್ನು ಮುಗಿಸಿಕೊಂಡು ಲಕ್ಷ್ಮೀಪತಿಗಳು ಕಾಫಿ ಮಾಡಿ ಪ್ರಬಾಳಿಗೆ ಕುಡಿಸಿ ಕ್ಲಿನಿಕ್ಕಿಗೆ ಹೋಗಿ ಬರುವ ಆತುರ ತೋರಿಸಿದರು. ಮಾವ, ಆಮೇಲೆ ನಾವೇ ಹೋಗಿ ಬಂದರೆ ಸಾಗುತ್ತಿತ್ತಲ್ವಾ? ಮಂಜುಳಾ ಬರುತ್ತಿರ್ತಾಳೆ, ಅವಳ ಜೊತೆ ಹೋಗಿ ಬರುತ್ತೇನೆ. ಸುಮ್ಮನೆ ಅವರನ್ನು ಮನೆಗೆ ಯಾಕೆ ಕರೆದುಕೊಂಡು ಬರ್ತೀರಾ ಎಂದು
ಎಂದಳು ಪ್ರಭಾ ಕ್ಷೀಣವಾಗಿ. ಅವಳಿಗೆ ಬುದ್ಧಿ ಬಂದಾಗಿನಿಂದ ಅವಳಿಗೆ ಜ್ವರ ಬಂದದ್ದೇ ಇಲ್ಲ. ಯಾರಾದರೂ ಗೆಳತಿಯರು ಜ್ವರದಿಂದ ಮಲಗಿದಾಗ ಅವರ ಮನೆಯವರು ಮಾಡುವ ಉಪಚಾರವನ್ನು ನೋಡಿ ತನಗೂ ಜ್ವರ ಬರಬಾರದೆ, ಮರುಕ್ಷಣವೇ ಮನೆಗೆ ಜ್ವರ ಬಂದರೆ ಮಾವ ಒಬ್ಬರೇ ಹೆಣಗಾಗಬೇಕು ಅಂತ ತಿಳ್ಕೊಳ್ತಿದ್ಲು. ಅಷ್ಟೇ ಅಂತಹ ಸಮಯದಲ್ಲಿ ಉಪಚಾರ ಮಾಡೋ ತಾಯಿಯಾಗಲಿ, ಪ್ರೀತಿಯ ನುಡಿಗಳನ್ನಾಗಲಿ ತಂದೆಯಾಗಲಿ ತನಗಿಲ್ವಲ್ಲ, ಅಂಥದ್ರಲ್ಲಿ ತಾನೇಕೆ ಇಲ್ಲದ ಜ್ವರವನ್ನು ಬಯಸಿ ತಗೋಬೇಕು ಎಂದು ಯೋಚಿಸುತ್ತಿದ್ದಳು. ಜ್ವರದಲ್ಲಿ ನೀನು ಕ್ಲಿನಿಕ್ ಹೋಗೋದೇ ಬೇಡವೇ ಬೇಡ. ಮನೆಗೆ ಬರಬೇಕಾದರೆ ಇನ್ನೂ 5 ರೂಪಾಯಿ ಹೆಚ್ಚಿಗೆ ಫೀಸ್ ತಗೋತಾರೆ. ತಗೊಳ್ಳಿ ಬಿಡು, ಬೆಚ್ಚಗೆ ಒದ್ದುಕೊಂಡು ಮಲಗಿರು, ಬೇಗ ಕರ್ಕೊಂಡು ಬಂದು ಬಿಡ್ತೀನಿ ಎಂದವರೇ ಬಾಗಿಲನ್ನು ಮುಂದಕ್ಕೆ ಎಳೆದುಕೊಂಡು ಕ್ಲಿನಿಕ್ಗೆ ಹೋಗಿದರು. ಮೇಷ್ಟ್ರು ಕೆಲಸದಲ್ಲಿ 10 ಊರುಗಳನ್ನು ಅಲೆದು ಲಕ್ಷ್ಮೀಪತಿ ಇಲ್ಲಿಗೆ ಬಂದು ನಿಂತು 3 ವರ್ಷವಾಗಿತ್ತು. ಪ್ರಬಳ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಅನುಕೂಲವೋ ಅವರಿಗೆ ಅಲ್ಲಿ ನೆಲೆಸಿಬಿಡುವ ಹಂಬಲವಿತ್ತು. ಇವರ ಹಂಬಲ ಇನ್ನೊಂದು ಕಾರಣ, ಅವರ ಸ್ವಂತ ಊರಾದ ಸಂಪಿಗೆ ಹತ್ತಿರದಲ್ಲಿ ಇತ್ತು. ಆಗಾಗ ಹೋಗಿ ಜಮೀನು ಮನೆ ನೋಡಿಕೊಂಡು ಬರಬಹುದಾಗಿತ್ತು. ಇವರ ಕ್ಲಿನಿಕ್ಕಿಗೆ ಬರುವ ವೇಳೆಗೆ ಡಾಕ್ಟರೇ ಬಂದಿರಲಿಲ್ಲ. ರೋಗಿಗಳು ಸಾಲುಗಟ್ಟಿ ನಿಂತಿದ್ದರು. ಇವರು ಅವರ ಜೊತೆ ಹೋಗಿ ಸುಮ್ಮನೆ ನಿಲ್ಲದೆ ಕಾಂಪೌಂಡರ್ ಬಳಿ ಹೋದರು. ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರೆ? ನಮ್ಮ ಹುಡುಗಿಗೆ ಬಂದ ಜ್ವರ ಇನ್ನೂ ಬಿಟ್ಟಿಲ್ಲ, ಈಗಿಂದಾಗಲೇ ಕರ್ಕೊಂಡು ಹೋಗಬೇಕು ಎಂದರು ಆತುರದಿಂದ ಲಕ್ಷ್ಮೀಪತಿಗಳು. ಕಾಂಪೌಂಡರ್ಗೆ ಇಂತಹ ಮಾತುಗಳು ಹೊಸದಾಗಿರಲಿಲ್ಲ. ಡಾಕ್ಟರ್ ಚಂದ್ರಮೋಹನ್ ಹೆಸರಾಂತ ಡಾಕ್ಟರ್, ಅಷ್ಟೇ ನಿರ್ಗರ್ವಿ, ಬಡವ ಶ್ರೀಮಂತರ ಭೇದ ತೋರದೆ ಸಮಾನತೆಯಿಂದ ಕಾಣುತ್ತಿದ್ದರು. ಆದರೆ ಫೀಸ್ ವಸೂಲು ಮಾಡುವಾಗ ಧೋರಣೆಯನ್ನು ತೋರುತ್ತಿರಲ್ಲ. ಬಡವರಲ್ಲಿ